ಡಿಮೋಟಿವೇಶನ್ನು ನಮ್ಮ ಬಾಯ್ಸ್ಗೆ, ಯುವಕರು ಯಾರಿಗೆ ಅಂತ ಹೇಳಿದ್ರೆ ಈ 10th ಸ್ಕೂಲು ಕಾಲೇಜು ಡಿಗ್ರಿ ಇರ್ತಾರಲ್ಲ ಅವ್ರುಗಳಿಗೆ ಇಲ್ಲಿಂದ 10 ವರ್ಷ ಮುಂದಕ್ಕೆ ಯೋಚನೆ ಮಾಡಿ. ಇಲ್ಲಿಂದ 10 ವರ್ಷ ಮುಂದಕ್ಕೆ ಯೋಚನೆ ಮಾಡೋರು ನೀವು ಯಾರು ಬಂದು ನಿಮ್ಮ ಹತ್ರ ಎಷ್ಟು ಹುಡುಗಿರನ್ನ ಪಟಾಯಿಸಿದ್ಯಾ, ಎಷ್ಟು ಜನ ಜೊತೆ ಡೇಟ್ಗೆ ಹೋಗಿದ್ಯಾ, ಯಾವ್ಯಾವ ಪಾರ್ಟೀಸ್ಗೆ ಹೋಗಿದ್ಯಾ ಅಂತ ಯಾರೂ ನಿಮ್ಮನ್ನ ಕೇಳಲ್ಲ. ಆವಾಗ ನಿಮ್ಮನ್ನ ಕೇಳೋದೊಂದೇ, ಎಷ್ಟು ದುಡ್ಡು ಮಾಡಿದ್ಯಾ, ಎಷ್ಟು ಆಸ್ತಿ ಮಾಡಿದ್ಯಾ, ಎಷ್ಟು ಎಕರೆ ಜಮೀನೈತೆ, ಏನು ಕೆಲಸ ಮಾಡ್ತಾಯಿದ್ಯಾ, ಏನು ಬಿಸ್ನೆಸ್ ಮಾಡ್ತಾಯಿದ್ಯಾ ಅಂತ ಕೇಳ್ತಾರೆ ಹೊರತು ಎಷ್ಟು ಜನ ಹುಡುಗಿರನ್ನ ಪಟಾಯಿಸಿದ್ಯಾ, ಯಾವ ಪಾರ್ಟಿಗೆ ಹೋಗ್ತಾರೆ ಅಂತ ಯಾವತ್ತೂ ಕೇಳಲ್ಲ. ಸೊ ಇದನ್ನೊಂದು ತಲೆಯಲ್ಲಿ ಗ್ಯಾಪ್ನ ಇಟ್ಕೊಳ್ಳಿ. ದುಡ್ಡು ಮಾಡಿ ಬುದ್ಧಿ ಕಲೀರಿ. ಇಷ್ಟೇ. ದುಡ್ಡಿದ್ರೇ ಪ್ರಪಂಚ. ದುಡ್ಡು ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ. ದುಡ್ಡಿರೋರಿಗೆ ನೆಮ್ಮದಿ ಇರಲ್ಲ, ನೆಮ್ಮದಿ ಇರೋರಿಗೆ ದುಡ್ಡಿರಲ್ಲ, ಎರಡೂ ಇದ್ದವ್ರಿಗೆ ಇನ್ನೊಂದೇನೋ ಇರಲ್ಲ. ಹಾಗೆ ದೇವರು ಎಲ್ರಿಗೂ ಎಲ್ಲ ಕೊಡಲ್ಲ. ಏನು ಕೊಟ್ಟಿರ್ತಾನಲ್ಲ ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೇಕು. ಎಕ್ಸಾಂಪಲ್ ನಮಗೆಲ್ಲ ಕೊಟ್ಟಿಲ್ಲ, ನಮ್ಗೆ ಕೊಟ್ಟಿರೋದು ಮಾತೊಂದೇ ಬಂಡವಾಳ, ಅದನ್ನೇ ನಾವು ಕಂಪ್ಲೀಟಾಗಿ ಯೂಸ್ ಮಾಡ್ಕೊತಾ ಇದ್ದೀವಿ. ಅಷ್ಟೇ ಡಿಫ್ರೆನ್ಸು. ಸೊ ಎಲ್ರೂ ಅಷ್ಟೇ, ಪಾಠ ಕಲೀರಿ, ದುಡ್ಡು ಮಾಡಿರಿ. ನಾಳೆ ದಿವಸ ನಿಮಗೆ ಕಷ್ಟ ಅಂದಾಗ ನಿಮ್ಮವರೇ ಬರಲ್ಲ. ಯಾಕೆ ನಿಮ್ಮವರೇ ಬರಲ್ಲ. 90% ಜನಕ್ಕೆ ಇದು ಸತ್ಯ. ಇನ್ನು 10%ಗೆ ಇರ್ತಾರೆ ಬಿಡಿ, ಅವ್ರದ್ದು ದೇವರಿಂದ ಕೇಳ್ಕೊಬಂದಿರೋ ವರ, ಅವ್ರ ಫ್ಯಾಮಿಲಿಯವರು ಅವರೆಲ್ಲ ಅಷ್ಟು ಅನ್ಯೂನ್ಯವಾಗಿರ್ತಾರೆ, ಬರ್ತಾರೆ. ಇನ್ನೆಷ್ಟೊಂದು ಜನಕ್ಕೆ ಯಾರೂ ಬರಲ್ಲ ಗೈಸ್, ಬರೆದಿಟ್ಕೊಳ್ಳಿ. ಯಾರು, ಯಾವ ಫ್ರೆಂಡು, ಯಾವ ಫ್ಯಾಮಿಲಿ ಯಾರೂ ಬರಲ್ಲ. ನೀವೇನಾದರೂ ಹುಷಾರು ತಪ್ಪಿದಾಗ ನೀವೇ ನೋವು ಅನ್ಭವಿಸ್ಬೇಕು ಹೊರತು ಯಾರು ಬಂದು ನೀವು ನೋವನ್ನ ಕೊಡಪ್ಪ ನೀನು ನಿನ್ನ ಬದಲು ನಾನು ಅನುಭವಿಸ್ತೀನಿ ಅಂತ ಅನ್ಭವಿಸೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾ? ಸೊ ಇದರಲ್ಲಿ ಡೀಪ್ ಮೀನಿಂಗ್ ಇದೆ, ಯೋಚನೆ ಮಾಡಿ.